ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಪ್ರೀತಾ ಗದಿಗೆಪ್ಪ ಸೊಲರ್ಗೊಪ್ಪ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರ್. ಈ ಚಟುವಟಿಕೆಯಲ್ಲಿ ನಾನು ಪೀನ ಮಸೂರ ಮತ್ತು ನಿಮ್ನ ಮಸೂರಗಳ ಲಕ್ಷಣಗಳನ್ನು ತಿಳಿಸಿಕೊಡುತ್ತಿದ್ದೇನೆ. ಇದಕ್ಕಾಗಿ ನಾನು ಬಳಸಿಕೊಂಡಿರುವ ವಸ್ತುಗಳೆಂದರೆ ಒಂದು ಟಿ ಆಕಾರದ PVC ಪೈಪ್ ಮತ್ತು ಒಂದು ಪ್ಲಾಸ್ಟಿಕ್ ಚೆಂಡು. ಅಂಚುಗಳಲ್ಲಿ ಚೂಪಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುವ ಮಸೂರವನ್ನು ಪೀನ ಮಸೂರ ಎಂದು ಕರೆಯುವರು. ಇದನ್ನು ಟಿ ಆಕಾರದ PVC ಪೈಪಿನಲ್ಲಿ ಅಳವಡಿಸಲಾಗಿದೆ. ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುವ ಮಸೂರವನ್ನು ಟಿ ಆಕಾರದ PVC ಪೈಪಿನ ಮಧ್ಯದಲ್ಲಿ ಅಳವಡಿಸಲಾಗಿದೆ. ಈ ಪೈಪಿನ ಮಧ್ಯದಲ್ಲಿ ಒಂದು ಚೆಂಡನ್ನು ಇರಿಸಲಾಗಿದೆ. ಚೆಂಡನ್ನು ಈ ಭಾಗದಿಂದ ನೋಡಿದರೆ ಅದು ನಿಜವಾದ ಗಾತ್ರದಲ್ಲಿಯೇ ಕಾಣಿಸಿಕೊಳ್ಳುತ್ತದೆ. ಪೀನ ಮಸೂರ ಇರುವ ಕಡೆ ಚೆಂಡನ್ನು ನೋಡಿದರೆ ಸಮೀಪದಲ್ಲಿ ಮತ್ತು ದೊಡ್ಡದಾಗಿ ಕಾಣಿಸಿಕೊಳ್ಳುತ್ತದೆ. ಅಂದರೆ ಪೀನ ಮಸೂರವು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವುದರಿಂದ ಚೆಂಡು ದೊಡ್ಡದಾಗಿ ಕಾಣಿಸಿಕೊಳ್ಳುತ್ತದೆ. ಅದೇ ರೀತಿ ನಿಮ್ನ ಮಸೂರ ಇರುವ ಕಡೆ ಚೆಂಡನ್ನು ನೋಡಿದರೆ ಸ್ವಲ್ಪ ದೂರದಲ್ಲಿ ಮತ್ತು ಚಿಕ್ಕದಾಗಿ ಕಾಣಿಸಿಕೊಳ್ಳುತ್ತದೆ. ಏಕೆಂದರೆ ನಿಮ್ನ ಮಸೂರವು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಇದರಿಂದ ಚೆಂಡು ಚಿಕ್ಕದು ಮತ್ತು ಸ್ವಲ್ಪ ದೂರದಲ್ಲಿ ಕಾಣಿಸಿಕೊಳ್ಳುತ್ತದೆ. ಧನ್ಯವಾದಗಳು.